ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ತಾಲಿಪಟ್ಟಿ ಮಾಡ್ತಾಯಿದ್ದೀನಿ. ಇದಕ್ಕೆ ಏನೇನು ಬೇಕಂದರೆ ಇದಕ್ಕೆ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಜೋಳ ಮತ್ತು ಕಡಲೆನ ಮಿಷನ್ ಹಾಕಿಸಿ ಹಿಟ್ಟು ಮಾಡಿ ತೊಗೊಂಡಿದ್ದೀವಿ. ಕಡಲೆ ಹಿಟ್ಟು ಮತ್ತು ಜೋಳದ ಹಿಟ್ಟು ಮಿಕ್ಸ್ ಇದೆ. ಇದಕ್ಕೆ ನೆಕ್ಸ್ಟು ಹಸಿ ಖಾರ ಹಾಕಿದೆ. ಹಸಿ ಖಾರಕ್ಕೆ ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಅಲ್ಲ, ಹಸಿಮೆಣ್ಸಿನ್ಕಾಯಿ ಹುರಿದು ಚಟ್ನಿ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇವಾಗ ಜೀರಿಗೆನ ಸ್ವಲ್ಪ ಹೆಚ್ಕೊತಿದ್ದೀವಿ. ಇದನ್ನು ಹಾಕ್ಕೊತಿದ್ದೀವಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳೋದು. ನೆಕ್ಸ್ಟ್ ಸ್ವಲ್ಪ ಸೋಡಾ ಹಾಕ್ಕೊಳ್ತಿದ್ದೀವಿ. ನೆಕ್ಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ನೀರು ಕಾಸ್ಕೊಂಡು ನಾದ್ಕೊಳ್ಬೇಕು ಹಿಟ್ಟನ್ನ. ಸೊ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀವಿ ಇಲ್ಲಿ. ಇದು ನೀರು ಕುದಿಬೇಕು, ಬೌಲ್ ಬರಬೇಕು, ಆಮೇಲೆ ನೀರು ಹಾಕಿ ನಾದ್ಕೊಳ್ಬೇಕು. ಈ ಥರ ನೀರು ಕುದೀತಿದ್ದಾಗ ತೆಗಿಬೇಕು. ಸೊ ಇವಾಗ ನೀರನ್ನ ಮಿಕ್ಸ್ ಮಾಡ್ಕೊತೀವಿ. ರೊಟ್ಟಿ ಮಾಡಬೇಕಾದ್ರೆ ಜಿಗಿಟ್ ಹಾಕ್ಕೊಳಕ್ಕೆ ನೀರು ತೊಗೊತೀವಲ್ಲ, ಸೊ ಅದೇ ಥರ ತೊಗೊಂಡು ನೀರು ಕಾಸಿದಾದ್ಮೇಲೆ ಹಾಕ್ಕೊತಿದ್ದೀವಿ. ಇದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀವಿ. ಇವಾಗ ಜೋಳದ ರೊಟ್ಟಿ ಮಾಡಬೇಕಾದ್ರೆ ಜಿಗಿಟ್ ಹಾಕ್ಕೊತೀವಲ್ಲ, ಸೊ ಸೇಮ್ ಅದೇ ಪ್ರೊಸೆಸ್ಸಲ್ಲಿ ಜಿಗಿಟ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀವಿ. ಸ್ವಲ್ಪ ಅರಿಶಿನ ಪುಡಿನ ಮಿಕ್ಸ್ ಮಾಡ್ಕೊಳ್ತಿದ್ದೀವಿ. ಇವಾಗ ಆ್ಯಕ್ಚುಲಿ ನೀರೊಳಗೆ ಹಾಕಿದರೂ ನಡೆಯುತ್ತೆ. ಸೊ ಇದನ್ನು ಈ ಥರ ನಾದ್ಕೊಳ್ಬೇಕು. ಇದನ್ನು ಕರೆಕ್ಟಾಗಿ ನಾದ್ಕೊಳ್ಬೇಕು. ಇದನ್ನು ಆ್ಯಕ್ಚುಲಿ ಖಾರ ಹುಣ್ಣಿಮೆ ಆದ ನೆಕ್ಸ್ಟ್ ಡೇ ಕರಿ ಅಂತ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕ ಸೈಡ. ಸೊ ಅವಾಗ ಏನಾದರೂ ಸ್ಪೆಷಲಾಗಿ ಮಾಡಿ ಕರೆದು ತಿನ್ನೋದು ಒಂದು ವಾಡಿಕೆ ಇದೆ. ಅದೇ ಸ್ಪೆಷಲ್ಲಾಗಿ ನಾವು ಇವತ್ತು ತಾಲಿಪಟ್ಟು ಮಾಡ್ತಾಯಿದ್ದೀವಿ. ಇದನ್ನು ನಾದ್ಕೊಳ್ಬೇಕಾದ್ರೆ ನಾವು ತಣ್ಣೀರನ್ನ ಯೂಸ್ ಮಾಡಿಕೊಂಡು ನಾದ್ಕೊಳ್ತಿದ್ದೀವಿ. ಈ ಹದಕ್ಕೆ ಬರೋವರೆಗೂ ನಾದಬೇಕು. ಈ ಥರ ಎಲ್ಲರೂ ಮಾಡಿದಾಗ ಒಲೆ ಮೇಲೆ ನಾವು ತಾಲಿಪಟ್ಟಿ ಸ್ಟಾರ್ಟ್ ಮಾಡ್ತೀವಿ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕಿದ್ದೀವಿ. ಅದು ಬಿಸಿ ಆಗಬೇಕು. ಹಿಟ್ಟು ನಾದಿಟ್ಕೊಂಡು ಒಲೆ ಮೇಲೆ ಪಾತ್ರೆ ಇಟ್ಟು ಎಣ್ಣೆ ಕಾಯೋದ್ರೊಳಗಡೆ ಅದು ಹಿಟ್ಟೆಲ್ಲ ಕರೆಕ್ಟಾಗಿ ಸ್ವಲ್ಪ ಮೆತ್ತಗೆ ಕರೆಕ್ಟಾಗಿರುತ್ತೆ ನಮಗೆ ಮಾಡಲಿಕ್ಕೆ ಹದ ಎಲ್ಲ. ಇವಾಗ ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ನಾದ್ಕೊಳ್ಬೇಕು. ಸ್ವಲ್ಪ ನೀರು ಹಚ್ಕೊಂಡು ಮೆತ್ತಗೆ ಆಗಬೇಕಲ್ಲ, ಅದಕ್ಕೋಸ್ಕರ ಈ ಥರ ಫುಲ್ ಚೆನ್ನಾಗಿ ನಾದ್ಕೊಳ್ಬೇಕಂದ್ರೆ ಚೆನ್ನಾಗಿ ಬರ್ತಾವೆ ತಾಲಿಪಟ್ಟಿ. ಇವಾಗ ಈ ಥರ ಸಣ್ಣ ಉಂಡೆ ಮಾಡಿಕೊಂಡು ಹಿಟ್ಟು ತೊಗೊಂಡು ಕೆಳಗಡೆ ಸ್ವಲ್ಪ ಹಿಟ್ಟು ಹಚ್ಕೋಬೇಕು. ಇದನ್ನು ಬಡಿದು ಮಾಡ್ತಿದ್ದಾರೆ. ಕೆಳಗಡೆ ಹಿಟ್ಟನ್ನ ಫಸ್ಟಿಗೆ ಕಡಲೆ ಹಿಟ್ಟು ಮತ್ತು ಜೋಳದ ಹಿಟ್ಟನ್ನ ಗಿರ್ನಿ ಹಾಕಿ ಇಟ್ಕೊಂಡಿದ್ವಿ. ಸೊ ಅದೇ ಹಿಟ್ಟನ್ನ ಇವಾಗ ಕೆಳಗಡೆ ಹಚ್ಚಿ ಬಡಿತಿದ್ದಾರೆ. ಇದನ್ನು ಆ್ಯಕ್ಚುಲಿ ಖಾರ ಹುಣ್ಣಿಮೆ ಆದ ನೆಕ್ಸ್ಟ್ ಡೇ ಕರಿ ಅಂತ ಮಾಡ್ತಾರೆ. ಅವಾಗ ನಮ್ಮ ಸೈಡ್ ಎಲ್ಲರೂ ಇದನ್ನೇ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಈ ಥರ ಮಾಡ್ತಾರೆ ಇವತ್ತು. ಈ ಕಡೆ ಎಣ್ಣೆ ಕಾಯ್ತಾ ಇದೆ. ನೆಕ್ಸ್ಟ್ ಬಡ್ದಾದ್ಮೇಲೆ ಈ ಥರ ರೌಂಡಾಗಿ ಸೇಫಲ್ಲಿ ಕಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಮಿಕ್ಕಿರೋದನ್ನೆಲ್ಲ ತೊಗೊಂಡು ಮತ್ತೆ ನೆಕ್ಸ್ಟ್ ಒಂದು ರೊಟ್ಟಿ ಮಾಡಿಕೊಂಡು ಇದೇ ಥರ ಪ್ರೊಸೆಸ್ ಕಂಟಿನ್ಯೂ ಮಾಡೋದು. ಸೊ ಎಣ್ಣೆಲಿ ಹಾಕ್ತಿದ್ದೀನಿ ಇವಾಗ. ಸೊ ಈ ಥರ ಬರಬೇಕಿದೆ, ಕ್ರಿಸ್ಪಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ರೆಡಿಯಾದವು ಕರೆದಿರೋ ತಾಲಿಪಟ್ಟು. ಸೊ ಇವಾಗ ನಮ್ಮ ಅಜ್ಜಿಗೆ ಟೇಸ್ಟ್ ನೋಡೋಕೆ ಕೊಡೋಣ. ಇವಾಗ ಟೇಸ್ಟ್ ಮಾಡಿ ಹೇಳ್ತಾರೆ ಹೆಂಗೆ ತಿನ್ನಿರಿ. ಟೇಸ್ಟ್ ಮಾಡೋಕೆ ಹೆಂಗೆ ಅಂತ ಹೇಳ್ತಾರೆ ನಮ್ಮ ಅಜ್ಜಾರು. ಅಜ್ಜ ತಿಂದು ನೋಡಿ ತಾಲಿಪಟ್ಟು ಹೆಂಗಾಗ್ಯಾವ.
ಮಸ್ತ್ ಮಸ್ತ್ ತಿಂತೀನಿ ತಿಂದು ಹೇಳ್ತೀನಿ. ತಿಂದು ಹೇಳು. ಏ ಮಗಳ ಬಿಡ ತಿನ್ನಕ್ಕೇನ ಹಲ್ದಿ ಹೌದು ಹೌದು ನಂಗೆ ಆಗ್ಯಾವ ಮಸ್ತ್ ಆಗ್ಯಾವ. ತಿಂತೀಯನ್ ನೀ? ನೋಡಿ ಕೊಟ್ಟು ತಿಂತೀನ. ನೋಡ್ರಿ ಇವ್ರು ನಮ್ಮ ಅಜ್ಜ. ಇವ್ರಿಗೆ ವಯಸ್ಸು ಎಷ್ಟಾಗ್ಯಾವ? ಎಷ್ಟಾಗ್ಯಾವ ನಿಂಗೆ ವಯಸ್ಸು? ನನಗೆ 78. 78 ಆಗ್ಯಾವ ನೋಡ್ರಿ. ಹೆಂಗದ ನಮ್ಮ ಅಜ್ಜ ಮುಂಜಾನೆ 4ಕ್ಕೆ ಎದ್ದು ಒಂದು 5-6 ದನ ಜೋಪಾನ ಮಾಡ್ತಾನೆ ರೀ. ಎಷ್ಟರ ಕರ್ದಿದ್ದು ಕೊಡ್ರಿ ನೀವು ತಿಂತಾನ್ರಿ. ಚಲೋ ಆಗ್ಯಾವ ಅಜ್ಜ ತಾಲಿಪಟ್ಟಿ? ಚಲೋ ಆಗ್ಯಾವ ಚಲೋ ಆಗ್ಯಾವ. ನೋಡ್ರಿ ಈ ಥರ ನೀವು ಬೇಕಾದ್ರೆ ಮಾಡ್ಕೊಂಡು ತಿನ್ನಿರಿ. ಮನೇಲಿ ಸಣ್ಣ ಹುಡ್ರಿದ್ರೆ ಮಾಡೋಕೆ ಚಲೋ ಆಕೈತಿ. ಮಾಡ್ಕೊಂಡು ತಿನ್ನಿರಿ. ನೋಡ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನಾ ವಿಡಿಯೋ ಮಾಡಲಿಕ್ಕೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.